ಹಾಯ್ ಗಾಯ್ಸ್, ವೆಲ್ಕಮ್ ಟು ಸರಬ್ಜಿ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ನಾನು ನಮ್ಮ ಫ್ಯಾಮಿಲಿಗೆ ಮತ್ತೆ ಜಾಯ್ನ್ ಆಗಿದ್ದೀನಿ. ಬಿಕಾಸ್ ಸಮ್ ರೀಸನಿಂದ ನಾವು ಮಾತಾಡೋಕ್ಕೂ ಆಗಿಲ್ಲ, ಮೀಟ್ ಮಾಡೋಕ್ಕೂ ಆಗಲಿಲ್ಲ. ಸೊ ತುಂಬ ದಿನ ಆದಮೇಲೆ ನಾವೆಲ್ಲ ಒಟ್ಟಿಗೆ ಸೇರ್ತಾ ಇದ್ದೀವಿ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ ನಾವೆಲ್ಲ ಸೇರ್ತಾ ಇರೋದು. ಅದು ಏನು ವಿಷಯ ಅಂತಂದರೆ ಚಂದನ್ ಬರ್ತಡೇಗೆ ನಾವು ಪೋಸ್ಟ್ ಮಾಡದೇ ಇರೋದಕ್ಕೋಸ್ಕರ ವೀಡಿಯೋಸ್ನ ಮತ್ತು ಇನ್ನು ಮುಂದೆ ಟ್ರೈ ಮಾಡ್ತೀವಿ ನಾವು ವೀಡಿಯೋಸ್ ಮಾಡೋದಕ್ಕೆ. ಸೊ ಏನು ಗೊತ್ತಾ, ಇದು ಅಂದರೆ ಇಷ್ಟು ದಿವಸ ಎಲ್ಲರೂ ಅವರು ಕೆಲಸದಲ್ಲಿ ಫುಲ್ ಬಿಸಿ ಆಗಿದ್ರು. ಸೊ ಇದು ನಾವು ಒಂಥರ ನಮಗೂ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋಗಿ ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡೋ ಥರ ಒಂದೊಳ್ಳೆ ಬ್ರೇಕ್ ನಮಗೆ. ಅದೆಲ್ಲ ಒಟ್ಟಿಗೆ ಸೇರಿ ಒಂದು ದಿವಸ ಹೊರಗಡೆ ಅಂತ ಹೋಗಿ ನಾವು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರೋ ಅದು ನಮಗೂ ಒಂಥರ ರಿಫ್ರೆಶ್ ಅನಿಸ್ತಾ ಇದೆ. ಸೊ ಅದ್ರ ಜೊತೆ ಚಂದನ್ ಬರ್ಡೇ ಕೂಡ ಇದೆ. ಬ್ಯಾಕ್ಗ್ರೌಂಡಲ್ಲಿ ಎಲ್ಲರೂ ಓಡಾಡ್ತಾನೆ ಇದ್ದಾರೆ. ಲಗೇಜ್ ಎತ್ಕೊಳ್ಳೋದು, ಬಟ್ಟೆ ಎತ್ಕೊಳ್ಳೋದು, ರೆಡಿ ಆಗೋದು. ಬೆಳಗ್ಗೆ ನಮ್ಮ ಜೊತೆ ನನ್ನ ಮಗ ಭವಿಷ್ಯ ಕೂಡ ಬರ್ತಾ ಇದ್ದಾರೆ ನಮ್ಮ ಪ್ಲೇಸ್ಗೆ. ಅದು ಇನ್ನೂ ಖುಷಿ. ಸುಮಾರು ಅಂದ್ರೆ ನಾವು ಒಂದು 8-10 ಜನ ಹೋಗ್ತಾ ಇದೀವಿ ಒಟ್ಟಿಗೆ. ಸೊ ನಮಗಂತೂ ತುಂಬ ಖುಷಿ ಆಗಿದೆ. ಸೊ ಈ ವಿಡಿಯೋ ಫುಲ್ ನೋಡಿ, ಮಾತಾಡೋದಕ್ಕಿಂತ ಹೆಚ್ಚಾಗಿ ನಾವು ಏನು ಮಾಡ್ತೀವಿ ಒನ್ ಡೇ ಫುಲ್ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ. ಸೊ ಬನ್ನಿ ನೋಡ್ತಾ ಇರ್ತೀವಿ ವಾಚಿಂಗ್. ನಮ್ಮ ಪ್ರೀತಿಯ ಬಂಧು ಮಿತ್ರರಿಗೆ ವೆಲ್ಕಮ್ ಬ್ಯಾಕ್ ಟು SRMK ಫ್ಯಾಮಿಲಿ. ಇದು ಪಾರ್ಟ್ 2 ವಿಡಿಯೋ ಲಾಗ್ ಆಗ್ತಿದೆ. ರೂಪಿ ರೆಸಾರ್ಟ್ ಫ್ರೆಂಡ್ಸ್, ಪಾರ್ಟ್ 2 ವಿಡಿಯೋ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನಾವು ಟೆಂಟಲ್ಲಿ ಸ್ಟೇ ಆಗ್ತೀವಿ ಅಂತ ನಾವು ಕಂಟಿನ್ಯೂ ಮಾಡಿದ್ದೀವಿ. ಟೆಂಟಲ್ಲಿ ಫಸ್ಟ್ ಟೈಮ್ ಸ್ಟೇ ಮಾಡ್ತಾ ಇರೋದು. ಯಾವ ರೀತಿ ಎಕ್ಸ್ಪೀರಿಯೆನ್ಸು ಏನು ಅಂತ ಗೊತ್ತಾಳೆ. ಕರೆಕ್ಟಾಗಿ 12 ಗಂಟೆ ಆಗಿದೆ. ನಿನ್ಗೆ ಒಳ್ಳೇದಾಗಲಿ, ಆಯಸ್ಸು ಆರೋಗ್ಯ ದೇವ್ರು ಚೆನ್ನಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ಕಮಾನ್ ಲೈಟ್ ಸೆಲೆಬ್ರೇಟ್ ಬರ್ತಡೆ. ಕಮಾನ್ ಬರ್ತಡೆ ಬಾಯ್ ಬರ್ತಡೆ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮಸ್ಕಾರ ಕಣ. ನೀನು ನಮಗೂ ಖುಷಿ ಆಗಿದೆ. ಬರ್ತಡೇ ಬಾಯ್ ಬರ್ತಾ ಇದ್ದಾರೆ. ಕೆಲವು ಕ್ಷಣಗಳಲ್ಲಿ ಕೇಕ್ ಕಟ್ ಆಗುತ್ತೆ. ಬರ್ತಡೇ ಬಾಯ್ ಕೇಕ್ ಸೆಲೆಬ್ರೇಷನ್ ರೆಡಿ ಆಗಿದೆ. ಎಲ್ಲರೂ ಬರ್ತಡೇ ಸೆಲೆಬ್ರೇಷನ್ ರೆಡಿ ಆಗಿದ್ದೀವಿ. ಎಲ್ಲ ರೆಡಿ ಆಗಿದ್ದಾರೆ ನೋಡಿ. ರಮ್ಯ ಎಲ್ಲಿದ್ದಾರೆ? ದೇವಿ ಬರ್ತಡೇ ಸ್ಪೆಷಲ್. ಆಕ್ಚುಲಿ ಕೇಕ್ ರೆಡಿ ಇದೆ. ಕಾರ್ ಮೇಲೆ ಇದು ಶಾಂಪೇನ್ ಮಾಡಿದಾಗ ನಾವು ರೆಡಿ. ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಸುರಿದಂಗೆ ಪ್ರತಿ ಹೆಜ್ಜೆ ಜೇನು ಹರಿದಂಗೆ ನನ್ನ ಅಣ್ಣ ನಗುತ್ತಾ ಇದ್ರೆ ಸಾಕು, ಅದೇ ಅಟ್ಯಾಚ್ಮೆಂಟ್. ಒಂದಿಷ್ಟು ಚಿಂತೆ ಬಾರದಂಗೆ, ಕಣ್ಣೀರು ಕಷ್ಟ ಇಲ್ಲದಂಗೆ ನನ್ನ ತಮ್ಮ ಮುಂದೆ ಬರಬೇಕು, ಅದೇ ನನ್ನ ಸೆಂಟಿಮೆಂಟ್. ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಎದ್ದು ಫ್ರೆಶ್ ಅಪ್ ಆದ್ವಿ. ಕಾಫಿನೋ ಟೀನೋ ಕುಡಿಯೋಣ ಅಂತ ಹೋಯ್ತಾ ಇದೀವಿ. ಪಾಪ ಮೋನಿಷನ್ ಪರದಾಟ ನೋಡೋಕ್ಕಾಗ್ತಿಲ್ಲ. ಹಾಫ್ ಅನ್ ಅವರಿಂದ ಕಾಫಿ ಕೊಟ್ಟಿಲ್ಲ, ಸೋಪಿನ ಪುಡಿ ಇಲ್ಲ, ಬೇಳೆ ಇಲ್ಲ. ಅದೇನೋ ನಾವು ಅನ್ಕೊಂಡ್ವಿ ನಾವೊಂದು 9 ಗಂಟೆ ತನಕ ಇದ್ದೋಳಲ್ಲ, ನಾವು 9-10 ಗಂಟೆ ತನಕ ಇದ್ದೋಳಲ್ಲ ಅಂತ ನಾವು ಅನ್ಕೊಂಡಿದ್ವಿ. ಬಟ್ 6 ಗಂಟೆಗೆಲ್ಲ ಹೆಚ್ಚು ಆಗೋಯ್ತು ನಮ್ಗೆ. ಇಲ್ಲಿ ಹೊಸ ಜಾಗ ಅಲ್ವಾ, ಸೊ ನಮ್ಮ ಕರೆಕ್ಟಾಗಿ ಅಷ್ಟು ನಿದ್ದೆ ಬರಲಿಲ್ಲ ನನಗಂತೂ. ಓಕೆ, ಬಟ್ ಅದು ತುಂಬ ಚೆನ್ನಾಗಿದೆ. ನಾವು ಇದು ಟೆಂಟಲ್ಲಿ ಬೇರೆ ಹೇಳಿ ಕೇಳಿ ಮಸ್ತು. ಈಗ ಒಂದು ಬಿಸಿ ಒಂದು ಕಾಫಿ ಕೊಡ್ರೆ ನಮ್ಗೆ ಆರಾಮಾಗುತ್ತೆ. ಮಾತಾಡ ಎಲ್ಲ ಟೀ ಕುಡಿತಿದ್ದಾರೆ. ನಮಗೀಗ ಗುಡ್ ಮಾರ್ನಿಂಗ್ ಆಗಿದೆ. ಇನ್ನೇನು ಅವ್ರಿಗೆಲ್ಲ ನೆನ್ನೆನೇ ಆಯ್ತಾ? ದೇವಿಗೆ ಇವಾಗ ಮಾರ್ನಿಂಗ್ ಮುಖ ತೋರಿಸಿ ಮೇಡಮ್. ಏಯ್ ಏನು ಫಿಗರ್ ತಿರ್ಗ. ಭವಿಷ್ ಇಲ್ಲಿ ಚಿನ್ನಮ್ಮ ಗುಡ್ ಮಾರ್ನಿಂಗ್. ನಾನು ಎಲ್ಲಿ ತಪ್ಪು ಮಾಡಿದೆ? ಆಯಿತು ನೋಡಿ, ಕುಸುಮ ಮನುಷ್ಯಂಗೆ ಈಜು ಕಳಿಸ್ತವ್ರೆ. ಹೊಂಟೋದ್ರಿ ಇವಾಗ. ಈಜು ಕಳಿಸ್ತೀನಿ ಅಂದ್ಬಿಟ್ಟು ಹೊಂಟೋದು. ಕಮಾನ್ ಬಿಡು ಕುಸುಮ ಮನುಷ್ಯ ಬಿಡು. ಇವನೊಬ್ಬ ಹೋಯ್ತೀನಿ ಅಂತ
ಹಂಗೆಲ್ಲ ಕಾಲು ಇಡೋ ಏ ಮೇಲೆ ಕಣು ನೋಡ ಎಷ್ಟು ನಾನಂತೂ ತಲೆ ಸುತ್ತ ಬಿದ್ದೋದೆ ಆ ಲೆವೆಲ್ ಆಗೋಯ್ತು. ಕುಸುಮ ಎಂಟ್ರಿ ಕೊಟ್ಲು ನೋಡೋಣ ಕುಸುಮ ಏನಾಗುತ್ತೆ ಅಂತ. ಓ ಅಷ್ಟೇ ಆಡ ಮಗನ. ಅಷ್ಟೇ ಬನ್ನಿ ದೇವಿ ನೋಡೋಣ ಏನಾಗುತ್ತೆ ಅಂತ. ದೇವಿ ಬಾ 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 ಅಯ್ಯೋ ಪರವಾಗಿಲ್ವೇ ಬಾ ಜಾಗ್ಬಿತ್ತ ಮಹಿಳೆ. ಓ ಬ್ಯಾಗ್ ಮುದ್ದಣ್ಣಗೆ ಸಾಕು ಸ್ಟೀಫಾಗಿ ನಿಂತ್ಕೊಂಡ್ಬಿಟ್ಟಿದ್ದಲ್ಲ. ದೇವಿ ನಗು ನೋಡಿ. ವಿದ್ಯಾ ನೆಕ್ಸ್ಟ್ ವಿದ್ಯಾ ತಿದ್ದಾನೆ ನೋಡೋಣ. ವಿದ್ಯಾ ಹಾಂ ಮಾಡಿ ವಿದ್ಯಾ ಏನಾಗುತ್ತೆ ಅಭಿಲ್ಸಿ ಏನಕ್ಕೆ ನೀನು ಎಲ್ಲಿದ್ಯಾ? ಸರಿ ಬಾಯ್ ಇಲ್ಲಿ ಬನ್ರಿ. ಯಾರು ಸ್ನಾನ ಮಾಡಬೇಕು? ನೀವು ಬರ್ತಲ್ಲ ಫೋನ್ ಮಾಡೋನಿಗೆ ನಾನೇ ಮಾಡಿ. ಬಂದ್ವಿ ಅವರಿಬ್ಬರು ಅಲ್ಲಿ ಹೋಗಿದ್ದಾರೆ. ಸೊ ನಾವೆಲ್ಲ ರೆಡಿಯಾಗಿ ಬಂದ್ವಿ. ಈಗ ನಾಷ್ಟ ಮಾಡಕ್ಕೆ ಟಿಫನ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಸೊ ನಂಗೆ ಗೊತ್ತಿಲ್ಲ ಟಿಫನ್ ಏನೇನಿದೆ ಅಂತ. ನಮ್ಮ ಮುಂದೆ ಪಾಪ ನಾಷ್ಟ ಮಾಡಿದ್ರೆ ರಾತ್ರಿ ಊಟ ಮಾಡಿಲ್ಲ. ಫುಲ್ ಸುಸ್ತಾಗ್ಬಿಟ್ಟಿದ್ದಾಳೆ ಅವಳು. ಫಸ್ಟ್ ಅವಳು ಊಟ ನಾಷ್ಟ ಮಾಡ್ತೀನಿ. ಅಲ್ಲಿ ನೋಡಿ ಏನು ಅಲ್ಲಿ ಇದ್ಕೊಂಬಿಟ್ಟವಳು ಅನಿಸ್ತು ನಿಮಿಷ. ಇವನು ಭವಿಷ್ಯ ನೀನು ಅದೇ ಬಟ್ಟೆಲ್ಲ ಅವನು. ಏಯ್ ಹಾಯ್ ಹಾಯ್ ಮಾಡಮ್ಮ ಹಾಯ್ ಚಿನ್ನಮ್ಮ. ಈಗ ಫಸ್ಟ್ ನಾಷ್ಟ ಮಾಡ್ಕೊ. ಸೊ ಇವತ್ತು ಬಂದು ಇಡ್ಲಿ ವಡೆ ಕೇಸರಿಬಾತ್ ಪಲಾವ್. ನಮ್ಮ ಫಸ್ಟ್ ಊಟ ಮಾಡೋದು ನಾಷ್ಟ ಮಾಡೋದು ಸಾಕು ನಂಗೆ ಆಗ್ಬಿಟ್ಟಿದ್ದಾಳೆ. ಖುಷ್ ದೇವಿ ವಿದ್ಯಾ ಆಡ್ತಾವ್ರೆ. ದೇವಿಗೆ ಭಯ ಆಗ್ತಿದೆ, ಕೈ ಕಾಲು ನಡಕ ಆಗ್ತಿದೆ. ಅರ್ಥ ಆಯ್ತು. ಕುಸುಮ ಆಲ್ರೆಡಿ ಇಲ್ಲಿವರೆಗೂ ಬಂದವಳೆ. ಕುಸುಮ ಈ ಬಾಯ್ಸ್ ಹೋದ್ರು ಮೇಲ್ಗಡೆ ಫುಲ್ ಅಂದರೆ ಮೇಲ್ಗಡೆ ಸೆಕೆಂಡ್ ಇದಕ್ಕೆ
ಪೂರ್ತಿ ಕಂಪ್ಲೀಟ್ ಮಾಡ್ಲಿಲ್ಲ. ಅಬ್ಬಿ ಒಬ್ನೇ ಕಂಪ್ಲೀಟ್ ಮಾಡಿದ್ದು. ಇನ್ನ ಅಲ್ಲೊಬ್ಬ ಓದನ್ ವಾಪಸ್ ಬಂದ, ಅಲ್ಲಿ ಓದನ್ ವಾಪಸ್ ಎಲ್ಲ ಫುಲ್ ಬ್ಯಾಕ್ ಚಂದನ್ ಮಾಡ್ದ. ಯಾವ್ದು ಮಾಡೋದು ಇದು ಮಾಡಿದವರು ವಿಡಿಯೋ ಮಾಡೋಕ್ಕಾಗಲಿಲ್ಲ ಇತ್ತು. ನಾನು ಆ ಕಡೆ ಹೋಗ್ಬಿಟ್ಟಿದ್ದೆ. ದೇವಿ ಮತ್ತು ಕುಸುಮ ಮೋನಿಸಾ 3 ಜನ ರೋಪಲ್ಲಿ ಹೋಗಿದ್ದಾರೆ. ಏನಕ್ಕೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಕೇಳಿಸ್ತೀನಿ ಹೆಂಗಿತ್ತು ಅಂತ. ಊಟ ನಾನ್ ವೆಜ್ಜು ಮತ್ತು ವೆಜ್ ಎರಡೂ ಸಿಗುತ್ತೆ ನೋಡಿ. ನಮ್ಮ ಗ್ರೂಪ್ಸ್ ನಿಂತಿದೆ. ಕುಸುಮ ಆ್ಯಕ್ಚುಲಿ ಇವತ್ತು ವೆಜ್ ಅಂತೆ, ಇವತ್ತು ಶನಿವಾರ ತಿನ್ನಲ್ಲ. ಇನ್ನು ಮಿಗ್ದವರೆಲ್ಲ ನಾನ್ ವೆಜ್ ತಿಂತಿದ್ದೀವಿ, ಇಲ್ಲೇ ಇದ್ದೀವಿ. ಊಟ ಅದೇ ಮಾಮೂಲಿ ಏನಂತಂದರೆ ನೋಡಿ, ಪಾಯಸ 2 ಥರ ಪಾಯಸ ಕೊಟ್ಟಿದ್ದಾರೆ. ಚಿಕನ್ ಗ್ರೇವಿ 2 ಥರ ಇದೆ, ರೋಟಿ ಇದೆ, ಆಮೇಲೆ ಬಿರಿಯಾನಿ ಕಬಾಬು, ಇಷ್ಟು ಐಟಮ್ಸ್ ಆ್ಯಡ್ ಆಗಿದೆ ನಾನ್ ವೆಜ್ಜಲ್ಲಿ ನೋಡಿ. ಈಗ ತಾನೇ ಮಾದರ ಬಂದ ಫಸ್ಟ್ ಭೋಜನ ಅಂತ. ಅಯ್ಯ ಶಿಕ್ಷಣ ನೀವೇ ಹೇಳಿರೋದನ್ನ. ಪ್ಯಾಕಿಂಗ್ ಮುಗೀತು ಅಂದರೆ ಹೊರಡೋದಕ್ಕೆ ಪ್ಯಾಕಿಂಗ್ ಮುಗೀತು, ಹೊರಡ್ತಾ ಇದ್ದೀವಿ ಈಗ. ಎಲ್ಲ ಎಂಡಾಯಿತು. ರೆಸಾರ್ಟ್ಗೆ ಬಾಯ್ ಹೇಳ್ತಾ ಇದ್ದೀವಿ. ಚೆನ್ನಾಗಿತ್ತು ರೂಪೀಸ್ ರೆಸಾರ್ಟು. ಇರಲಿ